ಹೀಗೆ ಚನ್ನಪಟ್ಟಣದಲ್ಲಿ ಕಣ್ಣೀರು ಮತ್ತು ನೀರಿನ ವಿಚಾರವಾಗಿ ಕದನ ನಡೀತಾ ಇದ್ರೆ ಅತ್ತ ಶಿಗ್ಗಾವಿಯಲ್ಲಿ ಜಾತಿ ಪ್ರಯೋಗ ಜೋರಾಗಿ ನಡೀತಾ ಇದೆ. ಸಿಎಂ ಕುರುಬಾಸ್ತ್ರವನ್ನ ಹೂಡಿದ್ರೆ ಬಿಜೆಪಿ ವಾಲ್ಮೀಕಿ ಅಸ್ತ್ರವನ್ನ ಹೂಡ್ತಾ ಇದೆ. ಸಂಡೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕುರುಬಾಸ್ತ್ರ. ಕುರುಬ ಸಮಾಜ ದೇವಸ್ಥಾನ ಅಹಿಂದ ಕಾರ್ಡ್ ಸಿಂಪಥಿ ಮಿನಿ ಯುದ್ಧದಲ್ಲಿ ಹೊಸ ಗೇಮ್. ಸಂಡೂರು ಸಮರ ಮಾತಿನ ಅಬ್ಬರ. ಸಂಡೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕುರುಬಾಸ್ತ್ರ ಹೂಡಿದ್ದಾರೆ. ಕುರುಬ ಮತಗಳ ಬೇಟೆಗೆ ರಣತಂತ್ರ ರೂಪಿಸಿದ್ದಾರೆ. ನಿನ್ನೆ ಸಂಡೂರಿನಲ್ಲಿ ನಿಂತು ನಾನೇ ಸಿಎಂ ಎಂದಿದ್ದ ಸಿಎಂ ಅಹಿಂದ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಯಾಕಂದ್ರೆ ಸಂಡೂರಿನಲ್ಲಿ ಸಿಎಂ ಮೇಲೆ ಸಿಂಪತಿ ಕ್ರಿಯೇಟ್ ಆಗಿರುವ ಮಾಹಿತಿ ಸಿಕ್ಕಿದ್ದು ಸಿಎಂ ಪರ ನಿಂತಿರುವ ಅಹಿಂದ ಸಮುದಾಯ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದೆಯಂತೆ. ಹೀಗಾಗಿ ಮೂಢ ವಿಚಾರಣೆಗೆ ಹಾಜರಾದ ಸಿಎಂ ತಾನು ಏನೂ ತಪ್ಪು ಮಾಡಿಲ್ಲ ಎಂಬ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಈ ಮೂಲಕ ಅಹಿಂದ ಮತಗಳ ಬುಟ್ಟಿಗೆ ಗಾಳ ಹಾಕಿದ್ದಾರೆ ಎನ್ನಲಾಗ್ತಿದೆ. ಇವತ್ತು ಕೂಡ ಸಂಡೂರಿನಲ್ಲಿ ಅಬ್ಬರಿಸಿದ ಸಿಎಂ ರೆಡ್ಡಿ ವಿರುದ್ಧ ಗುಡುಗಿದ್ದಾರೆ. ಬಳ್ಳಾರಿಯಲ್ಲಿ ಭಯ ಇತ್ತು. ಒಮ್ಮೆ ಕುರುಬ ಸಮಾಜ ದೇವಸ್ಥಾನದಲ್ಲಿ ಭಾಷಣ ಮಾಡಿದ್ವಿ ಅನ್ನೋದನ್ನ ನೆನೆದಿದ್ದಾರೆ. ನಾನು ಇಬ್ರು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಪ್ರಚಾರಕ್ಕೆ ಬಂದಿದ್ದು. ನಮಗೆ ಜಾಗ ಕೊಡ್ಲಿಲ್ಲ. ಬಳ್ಳಾರಿ ಒಂದು ದೇವಸ್ಥಾನದ ಹತ್ರ ಒಂದು ಟೇಬಲ್ ಹಾಕೊಂಡು ಒಂದು ಮೈಕ್ ಇಟ್ಕೊಂಡು ಭಾಷಣ ಮಾಡುವುದು. ಕುರುಬ ಸಮಾಜ ದೇವಸ್ಥಾನ ಅಕ್ರಮ ಗಣಿಗಾರಿಕೆ ಹಣ ತಂದಿದ್ದಾರೆಂದು ಬಿಜೆಪಿ ವಿರುದ್ಧ ಸಿಎಂ ಗುಡುಗು. ಇನ್ನು ಬಿಜೆಪಿ ವಿರುದ್ಧ ಗುಡುಗಿದ ಸಿಎಂ ಅಕ್ರಮ ಗಣಿಗಾರಿಕೆಯಿಂದ ಮಾಡಿದ ಹಣವನ್ನ ತಂದಿದ್ದಾರೆ ಅಂತ ಆರೋಪಿಸಿದ್ರು. ಬಿಜೆಪಿ ಏನ್ ಅಭಿವೃದ್ಧಿ ಮಾಡಿದೆ ಹೇಳಿ ಅಂತ ಪ್ರಶ್ನಿಸಿದ್ರು. ಬಿಜೆಪಿಯವರು ಒಂದು ಒಳ್ಳೇದು ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸಿ ನೋಡೋಣ. ಈಗ ದುಡ್ಡು ಹೊತ್ಕ ಬಂದವ್ರೆ, ಅಕ್ರಮ ಗಣಿಗಾರಿಕೆಯಿಂದ ದುಡ್ಡು ಮಾಡಿರ್ತಕ್ಕಂಥ ಹಣ ತಕ ಬಂದಿದ್ದಾರೆ. ಸುಳ್ಳು ಹೇಳ್ತಾರೆ, ಸುಳ್ಳು ಕೇಸ್ಗಳನ್ನ ಹಾಕ್ತಾರೆ. ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತಾರೆ. ನನ್ನನ್ನು ಹೇಗಾದ್ರೂ ಮಾಡಿ ಅಧಿಕಾರದಿಂದ ತೆಗಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಣ ಲೂಟಿ ಮಾಡಿ ಪ್ರಚಾರ ಮಾಡ್ತಿದ್ದಾರೆಂದು ಬಿಜೆಪಿ ತಿರುಗೇಟು. ಸಿಎಂ ಆರೋಪಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ನಾಯಕರು ಕಾಂಗ್ರೆಸ್ ಅಭಿವೃದ್ಧಿಯಲ್ಲಿ ಶೂನ್ಯ ಅಂತ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಹಾಗೆಯೇ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ತಿವಿದಿದ್ದಾರೆ. ಅತ್ತ ರೆಡ್ಡಿ ವಿರುದ್ಧ ಸಿಎಂ ಗುಡುಕ್ತಿದ್ರೆ ಇತ್ತ ಜನಾರ್ದನ್ ರೆಡ್ಡಿ ಸಿಎಂ ಕುರ್ಚಿ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಈ 23ನೇ ತಾರೀಕು ನಂತರ ಈಗಾಗಲೇ ನಮಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಹೈಕಮಾಂಡ್ ಅವರನ್ನು ಗೆಲ್ಲೇ ಸೋಲಿದ್ದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಅವರನ್ನು ಬರೆಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೇ IAS IPS ಅಧಿಕಾರಿಗಳು ಒಂದು ಫೈಲ್ ಕೂಡ ಸಹಿ ಮಾಡ್ತಾ ಇಲ್ಲ. ಇಡೀ ಸರ್ಕಾರನೇ ಗೊಂದಲದಲ್ಲಿದ್ದಾರೆ. ಇತ್ತ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಪರ ಯತ್ನಾಳ್ ಮತಯಾಚಿಸಿದ್ರು. ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿದ್ರು. ಮೇಕೆದಾಟು ಪಾದಯಾತ್ರೆ ಬಗ್ಗೆ ವ್ಯಂಗ್ಯವಾಡಿದ್ರು. ನೀವು ಮಾಡಿದ್ರು ಲೋಯಪ್ಪ ಪಾದಯಾತ್ರೆ ಈ ರೋಡ್ದಲ್ಲಿ ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಒಂದೊಂದು 4 ಹೆಂಗಸರುಗಳು ಕಚ್ಚಾ ಮೇಕೆದಾಟು ಹೋಗ್ತದೆ. ಹಿಂದೆ ಸರ್ಕಾರ ಇತ್ತಲ್ಲಪ್ಪ, ಈಗೇನು ಕಿಸಿಲಾಕತ್ತೀನಿ. ಹೀಗೆ ಶಿಗ್ಗಾವಿ ಸಂಡೂರಿನಲ್ಲಿ ಕೊನೆ ಹಂತದ ಮತಬೇಟೆ ಜೋರಾಗಿದೆ. ಬಹಿರಂಗ ಪ್ರಚಾರಕ್ಕೆ ಸೋಮವಾರ ತೆರೆ ಬೀಳಲಿದ್ದು ಇನ್ನು 3 ದಿನದಲ್ಲಿ ಏನ್ ಸಾಧ್ಯವೋ ಆ ಎಲ್ಲಾ ದಾಳಗಳು ಅಖಾಡದಲ್ಲಿ ಪ್ರಯೋಗವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.